ಮತಗಟ್ಟೆಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಡ್ಯ ಲೋಕಸಭಾ ರಣಕಣ ರಂಗೇರಿದೆ. ಇಂದು ನಾಗಮಂಗಲದಲ್ಲಿ ಜೆಡಿಎಸ್ ಸಭೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಮೊದಲ ಹಂತದ ಸಭೆಯನ್ನ ಇಂದು ನಾಗಮಂಗಲದಲ್ಲಿ ಮಾಡ್ತಿದ್ದೇವೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಕುಮಾರಣ್ಣ ಮಂಡ್ಯ ಅಭ್ಯರ್ಥಿಯಾಗಿದ್ದಾರೆ. ಕಾರ್ಯಕರ್ತರ ಒತ್ತಾಸೆಗೆ ಸೋತು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕುಮಾರಣ್ಣ ಸ್ಪರ್ಧೆ ಮಾಡ್ತಿದ್ದಾರೆ ಅಂದ್ರು. ಕುಮಾರಣ್ಣ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥದ್ದು ಕಳೆದ ಒಂದು 10-15 ದಿನದಿಂದನೂ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರ ಒಂದು ಒತ್ತಾಸೆ ಏನಿತ್ತು, ಅಭಿಲಾಷೆ ಏನಿತ್ತು, ಅದಕ್ಕೆ ಗೌರವವನ್ನು ಕೊಟ್ಟು ಇವತ್ತು ಕುಮಾರಣ್ಣ ಅವರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಮಂಡ್ಯ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಜೊತೆಯಲ್ಲಿ BJP ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ. ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕುಮಾರಣ್ಣ ಅವರೇನು ಕಣಕ್ಕಿಳಿತಾ ಇದ್ದಾರೆ. ಹಾಗಾಗಿ ಎಲ್ಲ BJP ಪಕ್ಷದ ನಾಯಕರನ್ನ ನಾವು ಅತ್ಯಂತ ವಿಶ್ವಾಸವಾಗಿ ತೊಗೊಂಡೋಗ್ತಕ್ಕಂಥ ಒಂದು ಜವಾಬ್ದಾರಿ ಇದೆ, ಅದು ಮುಂದುವರಿಸ್ತೇವೆ. ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮ್ಮ ಕುಟುಂಬ ಮೊಸಳೆ ಕಣ್ಣೀರು ಹಾಕಿಲ್ಲ. ಜನರಿಗೆ ಕಷ್ಟಗಳಾದಾಗ ಕುಮಾರಣ್ಣನಿಗೆ ಕಣ್ಣೀರು ಬರುತ್ತೆ. ಕುಮಾರಸ್ವಾಮಿ ಸ್ಪರ್ಧೆ ಸಹಿಸಿಕೊಳ್ಳಲಾಗದೆ ಕಾಂಗ್ರೆಸ್ನವರು ಏನೇನೋ ಮಾತನಾಡ್ತಿದ್ದಾರೆ. ಮತದಾರರ ತಂದೆ ತಾಯಿಗಳ ಕೈಯಲ್ಲಿ ಇದಕ್ಕೆ ಉತ್ತರ ನೀಡುವ ಶಕ್ತಿ ಇದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೇವೆ ಅಂತ ಸುಮಲತಾ ಅವರನ್ನ ಬೆಂಬಲ ಕೇಳ್ತೀವಿ, ಹೋಗಿ ಅಂತ ಮಾತನಾಡಿಸ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ವಿಚಾರ ನಮಗೋಸ್ಕರಲ್ಲ, ಎಲ್ಲ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವರಿಗೂ ಗೊತ್ತಾಗುತ್ತೋ ಆವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ. ಅದು ಕಾಂಗ್ರೆಸ್ಸಿನ ಚಾಳಿನೇ ಆ ಥರದ್ದು. ಅವ್ರು DNA ಆ ಥರ ಇನ್ನೊಬ್ಬರನ್ನ ಹೀಯಾಳಿಸುವಂಥ ಗುಣ ಇದೆ. ಹಾಗಾಗಿ ನಾನು ಹೆಚ್ಚೇನು ಹೇಳೋಕ್ಕೆ ಹೋಗಲ್ಲ. ಕುಮಾರಣ್ಣನವರು ಈಗ ತಂತ್ರಜ್ಞಾನ ಅನ್ನೋದು ಅಥವಾ ಮೆಡಿಕಲ್ ಫೀಲ್ಡ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಆಪರೇಷನ್ಸ್ ಅನ್ನೋದು ಇವತ್ತು ಯಾವುದನ್ನು ಕೂಡ ಭಾಳ ಸರಳವಾಗಿ ಸುಲಭವಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡ್ತಿದ್ದಾರೆ. ಕುಮಾರಣ್ಣನು ಕೂಡ ಆ ರೀತಿ ಒಂದು ಆಪರೇಷನ್ಗೆ ಒಳಗಾಗಿ 3 ದಿನದಲ್ಲಿ ಡಿಸ್ಚಾರ್ಜ್ ಆಗಿ, ಚುನಾವಣೆ ಇದೆ, ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ರಾಜ್ಯಕ್ಕೆ ನ್ಯಾಯ ಸಿಗಬೇಕು. ನಾಗಮಂಗಲದ ಮೈತ್ರಿ ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ನಾಯಕರ ಭಾಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಆರೋಪಿಸಲಾಗಿದೆ. ವೇದಿಕೆ ಮೇಲೆಯೇ ಮಾಜಿ ಸಂಸದ ಚೇತನ್ ಶಿವರಾಮೇಗೌಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಭೆಯಲ್ಲಿ ಜೆಡಿಎಸ್ನವರೇ ಭಾಷಣವನ್ನ ಮಾಡ್ತಿದ್ದಾರೆ, ಯಾಕೆ ವೇದಿಕೆ ಮೇಲೆ ಬಿಜೆಪಿ ನಾಯಕರಿಲ್ವಾ? ನಮಗೂ ಕೂಡ ಸಮಾನ ಅವಕಾಶವನ್ನ ನೀಡಬೇಕಲ್ವಾ ಅಂತ ಪ್ರಶ್ನಿಸಿದ್ರು. ಈ ವೇಳೆ ಉಭಯ ನಾಯಕರು ತಕ್ಷಣವೇ ಚೇತನ್ ಅವರನ್ನ ಸುಮ್ಮನಿರಿಸಿದ್ರು. ಅವರು ಸೇರ್ಕೊಂಡಂಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತರು ನಾರಾಯಣಗೌಡರು, ಮಾಜಿ ಸಚಿವರು, ಹಾಗೂ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಐಟಿ ನೋಟಿಸ್ ಕೊಟ್ಟಿದೆ. ನಿನ್ನೆ ರಾತ್ರಿ ನೋಟಿಸ್ ಬಂದಿರೋದಾಗಿ ಡಿಕೆಶಿ ಹೇಳಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ ಬಗೆಹರಿದ ವಿಚಾರಕ್ಕೆ ನೋಟಿಸ್ ಬಂದಿದೆ. ನಮಗೆ ಶಾಕ್ ಆಗಿದೆ. ಸಾಕಷ್ಟು ವಿಚಾರದಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ಬಿಜೆಪಿ ನಾಯಕರ ಮೇಲೂ ಕೂಡ ಸಿಬಿಐ ತನಿಖೆ ನಡೀತಾ ಇದೆ. ಬಿಜೆಪಿ ನಾಯಕರನ್ನ ವಿಚಾರಣೆಗೆ ಕರೆಯೋದಿಲ್ಲ, ಕೇವಲ ಕಾಂಗ್ರೆಸ್ ನಾಯಕರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು. IT notice has been issued in Delhi about 1,800 crores. See, there is a democracy in this country. There is law. ಕೋಲಾರ ಟಿಕೆಟ್ ಫೈಟ್ಗೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮುನಿಯಪ್ಪ, ರಮೇಶ್ ಕುಮಾರ್ ಜೊತೆ ಮಾತನಾಡಿದ್ದೇವೆ. ಎರಡೂ ಬಣಗಳಿಗೆ ಟಿಕೆಟ್ ಕೊಟ್ಟಿಲ್ಲ. ಗುಂಪು ರಾಜಕಾರಣ ಇಲ್ಲ. ಯಾರೇ ಆದರೂ ಲಕ್ಷ್ಮಣ ರೇಖೆ ದಾಟಲು ಸಾಧ್ಯವಿಲ್ಲ. ಅಂತಿಮವಾಗಿ ಶಿಸ್ತು ಉಲ್ಲಂಘಿಸಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಡಿಕೆ ಶಿವಕುಮಾರ್ ಉಭಯ ಬಣಗಳಿಗೆ ಎಚ್ಚರಿಕೆ ಕೊಟ್ಟರು. I have spoken to Muniyappa, I have spoken to Rupakala, I have spoken to... ನಾನು ಮುನಿಯಪ್ಪನವ್ರ ಹತ್ರ ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರವ್ರ ಅಭಿಪ್ರಾಯ ಅವರು ಹೇಳಿದ್ರು, ನಾನಿಲ್ಲ ಅಂತ ಹೇಳಿದಿಲ್ಲ. ರಮೇಶ್ ಕುಮಾರು ಅಭಿಪ್ರಾಯ ಹೇಳಿದ್ರು, ಮುನಿಯಪ್ಪನವರು ಅಭಿಪ್ರಾಯ ಹೇಳಿದ್ರು, ಅವ್ರವ್ರ ಸ್ವಾರ್ಥ ಕೇಳಿದ್ರು. ನಾವು ಅವ್ರಿಗೆ ಅಲ್ಟಿಮೇಟ್ಲಿ ಹೇಳಿದೋ, ಎರಡು ಗುಂಪಿಗೂ ನಾವು ಅವಕಾಶ ಕೊಡೋದಿಲ್ಲ. ಗುಂಪು ರಾಜಕಾರಣ ಇಲ್ಲಿಲ್ಲ. ಡಿಸಿಪ್ಲಿನ್ ಇಸ್. ಮಂಡ್ಯ ಸಂಸದೆ ಸುಮಲತಾ ನಿವಾಸದಲ್ಲಿ ಅಭಿಮಾನಿಗಳು ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಮಂಡ್ಯದಿಂದಲೇ ಸ್ಪರ್ಧಿಸುವಂತೆ ಅಭಿಮಾನಿಗಳು ಪಟ್ಟು ಹಿಡಿದ್ರು.
ಸಾಗರೋಪಾದಿಯಲ್ಲಿ ಬಂದ ಅಭಿಮಾನಿಗಳನ್ನ ಕಂಡು ಸುಮಲತಾ ಭಾವುಕರಾದ್ರು. ಈ ವೇಳೆ ಮಾತನಾಡಿದವರು ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲೇ ತೀರ್ಮಾನ ಅಂತ ಹೇಳಿದ್ದಾರೆ. ನೋಡಿ, ನನ್ನ ನಿರ್ಧಾರ ಅದು ಈ ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗುತ್ತಾ, ಅಥವಾ ಆ ಲೀಡರ್ಸ್ ಪರ ಇರಬೇಕಾ ಅನ್ನೋದ್ರ ಬೇಸ್ ಮಾಡಿ ನಾನು ನಿರ್ಧಾರ ಮಾಡೋದಿಲ್ಲ. ಹಿಂದುತ್ವದ ಹೇಳಿಕೆಗೆ ಸಂಬಂಧಿಸಿದಂತೆ ಈಶ್ವರಪ್ಪ ವಿರುದ್ಧ ಸಂಸದ ರಾಘವೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ನಮ್ಮ ರಕ್ತದಲ್ಲಿ ಹಿಂದುತ್ವ ಹರಿತಾ ಇದೆ. ಬೇರೆಯವರಿಂದ ಹಿಂದುತ್ವ ಕಲಿಯಬೇಕಿಲ್ಲ. ನಾನು ಪ್ರಚಾರಕ್ಕಾಗಿ ಹಿಂದುತ್ವವನ್ನ ಬಳಸ್ತಾ ಇಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರಾಗ್ಲಿ ನಾನು ಒಬ್ಬ ಓದಿದ್ದು ರಾಷ್ಟ್ರೀಯ ಸ್ವಯಂ ಸಂಘ ಶಾಲೆಯಲ್ಲಿ ಸುಮಾರು 12 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೀನಿ, RSS ಸ್ಕೂಲಲ್ಲಿ. ಹಾಗೆ ನಮ್ಮ ಕುಟುಂಬಕ್ಕೆ ಈ ಒಂದು ಹಿಂದುತ್ವನ ಇನ್ನೊಬ್ಬರಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ. ಅಡ್ವರ್ಟೈಸ್ಮೆಂಟ್ಗೋಸ್ಕರ ನಮ್ಮ ಹಿಂದುತ್ವ ಅಲ್ಲ, ನಮ್ಮ ರಕ್ತದಲ್ಲಿ ಹರಿತಿರೋದು ನಮ್ಮ ಹಿಂದೂ ರಕ್ತ. ಗೃಹ ಸಚಿವರ ಸ್ವಕ್ಷೇತ್ರದಲ್ಲಿ ಇಂದು ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಕೊರಟಗೆರೆ ಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಸಮಾವೇಶವನ್ನ ನಡೆಸಿದೆ. ಇದಕ್ಕೂ ಮೊದಲು ಕೊರಟಗೆರೆ ಪಟ್ಟಣದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ, ಮಾಜಿ ಸಚಿವ ಗೋಪಾಲಯ್ಯ, ಶಾಸಕ ಸುರೇಶ್ ಗೌಡ, ಕೊರಟಗೆರೆ ಜೆಡಿಎಸ್ನ ಮಾಜಿ ಶಾಸಕ ಸುಧಾಕರ್ ಲಾಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕೊರಟಗೆರೆ ಪಟ್ಟಣದ ಬಿಜೆಪಿ ಕಚೇರಿಯಿಂದ ಎಂಜಿ ಪ್ಯಾಲೇಸ್ವರೆಗೂ ಕೂಡ ಮೆರವಣಿಗೆಯನ್ನ ಮಾಡಲಾಗಿದೆ. ಕೊಪ್ಪಳ ಬಿಜೆಪಿಯಲ್ಲಿ ಇನ್ನೂ ಒಳಬೇಗುದಿ ತಣ್ಣಗಾಗಿಲ್ಲ. ಕೊಪ್ಪಳ ಬಿಜೆಪಿ ನಗರಸಭೆ ಸದಸ್ಯ ರಾಜಶೇಖರ್ ಆಡೂರ್ ಇಂದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದರು. ಕರಡಿ ಸಂಗಣ್ಣ ಆಪ್ತರಾಗಿರುವ ರಾಜಶೇಖರ್ ಆಡೂರ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿದ್ರು. 20 ವರ್ಷದಿಂದ ಆಡೂರು ಕುಟುಂಬ ಕರಡಿ ಸಂಗಣ್ಣ ಜೊತೆಗಿದೆ. ಯಾದಗಿರಿ ಚುನಾವಣಾ ರಣಕಣ ರಂಗೇರಿದೆ. ಗುರುಮಠಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಪರ ಅಬ್ಬರದ ರೋಡ್ ಶೋ ನಡೆಸಲಾಯಿತು. ಗುರುಮಠಕಲ್ ಪಟ್ಟಣದ ಖಾಸಾ ಮಠಕ್ಕೆ ಭೇಟಿ ನೀಡಿ ಪ್ರಚಾರವನ್ನು ನಡೆಸಿದ್ರು. ಇನ್ನು ಈ ವೇಳೆ ಸಚಿವ ಶರಣಪ್ರಕಾಶ್ ಪಾಟೀಲ್, ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಸಾಥ್ ನೀಡಿದ್ರು. ಕಂದಕೂರು ಕೋಟೆಯಲ್ಲಿ ರೋಡ್ ಶೋ ಮೂಲಕ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಮತ ಭೇಟಿಗಿಳಿದಿದ್ದಾರೆ. ರಘುಚಂದನ್ಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹೊಳಲ್ಕೆರೆ ಪಟ್ಟಣದಲ್ಲಿ ರಘುಚಂದನ್ ಬೆಂಬಲಿಗರು ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅಂತ ಪ್ಲೇಕಾರ್ಡ್ ಹಿಡಿದು ಪ್ರೊಟೆಸ್ಟ್ ನಡೆಸಿದ್ದಾರೆ. ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಪರ ಘೋಷಣೆಗಳು ಮೊಳಗಿದವು. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ವೈಎಸ್ವಿ ದತ್ತ ಬಹಿರಂಗ ಪತ್ರವನ್ನ ಬರೆದು ಸಮನ್ವಯ ಸಭೆಗೆ ಆಹ್ವಾನಿಸಿದ್ದಾರೆ. ಐತಿಹಾಸಿಕ ತುರ್ತಿಗೆ ದನಿಗೂಡುವ ಸಂಕಲ್ಪ ಮಾಡಬೇಕಿದೆ. ದೇಶದ ಭವಿಷ್ಯಕ್ಕಾಗಿ ಸ್ಥಳೀಯ ಸಣ್ಣ ಪುಟ್ಟ ಭೇದಗಳನ್ನ ಮರಿಬೇಕು. ಒಂದೇ ತಾಯಿಯ ಮಕ್ಕಳು ಕುಟುಂಬದ ಸದಸ್ಯರಂತೆ ಒಂದಾಗಬೇಕು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದಾಗಿ ಏಪ್ರಿಲ್ 26ರ ಚುನಾವಣೆಯನ್ನ ಎದುರಿಸಬೇಕು. ಹೀಗಾಗಿ ಏಪ್ರಿಲ್ 2ರಂದು ನಡೆಯಲಿರುವ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜಂಟಿ ಸಭೆಗೆ ಬರಬೇಕೆಂದು ವೈಎಸ್ವಿ ದತ್ತ ಪತ್ರದ ಮೂಲಕ ಆಹ್ವಾನಿಸಿದ್ದಾರೆ. ಎಂಎಲ್ಎ ಅಂದ್ರೆ ನಾನು ನಿಮ್ಮ ಮನೆಯಲ್ಲಿ ದುಡಿಯುವ ಆಳು ಇದ್ದಂಗೆ ಅಂತ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಹೇಳಿದ್ದಾರೆ. ಯಾದಗಿರಿಯ ಸುರಪುರದಲ್ಲಿ ಮಾತನಾಡಿದ ಅವರು, ಶಾಸಕನಾಗಿ ಆಯ್ಕೆ ಮಾಡಿದ್ರೆ ಆಳಿನಂತೆ ದುಡಿಯುವೆ. ನಿಮ್ಮ ಮನೆ ಆಳು ದುಡಿಯುವ ಹಾಗೆ ದುಡಿತೇನೆ. ಶಾಸಕರು ಅಂದ್ರೆ ರಾಕ್ಷಸ, ದೇವರಲ್ಲ, ಆಳಿದ್ದಂತೆ ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ತಲುಪಿಸ್ಬೇಕಾದ್ರೆ ನಿಮ್ಮ ಮನೆ ಕೆಲಸ ಮಾಡೋಬೇಕು. ಅದನ್ನ ನಾನು 2004ರಿಂದ ತೋರಿಸ್ತಾ ಬಂದಿದ್ದೇನೆ. ಆದ್ರೆ ಕೆಲವೊಬ್ಬರಿಗೆ ಎಲ್ಲರೇ MLA ಕಾಲ್ ಮುಗ್ದೆ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಬೇಡನಕ್ಕ. ತಹಶೀಲ್ದಾರ್ ಮನೆಯಲ್ಲಿ ನೀರಿಲ್ಲದೆ ಪರದಾಟ ನಡೆಸುವಂತಾಗಿದೆ. ಇಂಥದ್ದೊಂದು ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣದಲ್ಲಿ ನಡೆದಿದೆ. ಮೂಡಿಗೆರೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದಗೂ ನೀರಿನ ಸಮಸ್ಯೆ ತಟ್ಟಿದ್ದು, ನೀರಿಗಾಗಿ ವಾಟರ್ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಪಟ್ಟಣ ಪಂಚಾಯಿತಿ ಟ್ಯಾಂಕರ್ಗಳ ಮೂಲಕ 3ರಿಂದ 4 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಹಳ್ಳ ಕೊಳ್ಳಗಳು ಬತ್ತಿರುವುದರಿಂದ ನೀರಿನ ಬವಣೆ ಹೆಚ್ಚಾಗಿದೆ. ರಾಜ್ಯದಲ್ಲಿ ಒಂದ್ ಕಡೆ ಕುಡಿಯುವ ನೀರಿಗೆ ಎಲ್ಲಿಲ್ಲದ ಹಾಹಾಕಾರ ಶುರುವಾಗಿದೆ. ಇತ್ತ ಕಾಡಂಚಿನ ಕೆರೆಗಳು ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿವೆ. ಇದರಿಂದ ಕಾಡು ಪ್ರಾಣಿಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡುವಂತಾಗಿದೆ. ಬೆಂಗಳೂರಿನ RR ನಗರದ ಸಮೀಪವಿರುವ ತುರಹಳ್ಳಿ ಫಾರೆಸ್ಟ್ ಕಾಡು ಪ್ರಾಣಿಗಳು ನೀರನ್ನ ಹರಿಸಿ ನಗರಕ್ಕೆ ಧಾವಿಸಿ ನೀರು ಕುಡಿದು ಮರಳಿ ಕಾಡಿನತ್ತ ಹೋಗ್ತಿವೆ.
ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರವಾದ ಭಾರತ ರತ್ನ ಪ್ರಶಸ್ತಿಯನ್ನ ಇಂದು ರಾಷ್ಟ್ರಪತಿ ಐವರಿಗೆ ಪ್ರದಾನ ಮಾಡಿದ್ರು. ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ಕೇಂದ್ರ ಸರ್ಕಾರ 4 ಮರಣೋತ್ತರ ಭಾರತ ರತ್ನ ಘೋಷಿಸಿತ್ತು. ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್, ಕೃಷಿ ವಿಜ್ಞಾನಿ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್, ಬಿಹಾರದ ಮಾಜಿ ಸಿಎಂ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ಶಿವಮೊಗ್ಗ ಸಮರಾಂಗಣದಲ್ಲಿ ಸದ್ಯ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ. ಇಂದು ಸಮಾಜವಾದಿ ಪಕ್ಷದಿಂದ ಅಖಿಲೇಶ್ ಯಾದವ್ ಈಶ್ವರಪ್ಪಗೆ ದೂರವಾಣಿ ಕರೆ ಮಾಡಿದ್ರು. ಆದರೆ ಈಶ್ವರಪ್ಪ ಕರೆ ಸ್ವೀಕರಿಸದಿದ್ದಕ್ಕೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದಾರೆ. ಪಕ್ಷದಿಂದ ಟಿಕೆಟ್ ಕೊಡ್ತೇವೆ ಅಂತ ಅಖಿಲೇಶ್ ಯಾದವ್ ಮೆಸೇಜ್ ಕಳುಹಿಸಿದ್ದಾರೆ. ಚುನಾವಣೆ ಬಂದ್ರೆ ಸಾಕು ಎಚ್ಡಿಕೆ ಆಸ್ಪತ್ರೆಗೆ ಸೇರ್ತಾರೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಈ ರೀತಿಯ ವೈಯಕ್ತಿಕ ಟೀಕೆಯನ್ನ ಬಿಡಬೇಕು. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಾ. ರಾಜ್ಯದ ಜನ ಛೀ ಥೂ ಅಂತಿದ್ದಾರೆ. ಈ ಚುನಾವಣೆ 2 ಸಿದ್ಧಾಂತದ ಮೇಲೆ ನಡೀತಾ ಇದೆ, ಅಭಿವೃದ್ಧಿ ಪರ ಹಾಗೂ ಅಭಿವೃದ್ಧಿ ವಿರೋಧಿಗಳ ಮಧ್ಯೆ ಅಂತ ಹೇಳಿದ್ದಾರೆ. ನೆನಪಾಗುತ್ತೆ, ಚುನಾವಣೆ ಹತ್ರ ಬಂದಾಗ ಹಾರ್ಟ್ ಆಪರೇಷನ್ ನೆನಪಾಗುತ್ತೆ, ಸಿಂಪತಿಗೋಸ್ಕರ ಹಾಸ್ಪಿಟಲ್ ಒಳಗೆ ಹೋಗ್ತಾರೆ ಬರ್ತಾರೆ ಅಂತೇಳಿ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಈ ರೀತಿಯ ವೈಯಕ್ತಿಕ ಟೀಕೆಗಳನ್ನ ಬಿಟ್ಟು ನೀವೇನು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ, ನಿಮ್ ಕೈಯಲ್ಲಿ ಯಾಕೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನ ಚೀತು ಅಂತ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಬರಗಾಲದ ಸಂದರ್ಭ, ಇವತ್ತು ಕೂಡ ನಮ್ಮ ಬಿಜೆಪಿ ನಮ್ಮ ಯಡಿಯೂರಪ್ಪ ತಂದಂತ ಕಾರ್ಯಕ್ರಮ ಹೈನುಗಾರಿಕೆ ಮಾಡುವಂತ ಸುಮಾರು 27 ಲಕ್ಷಕ್ಕಿಂತ ಹೆಚ್ಚಿನ ರೈತ ಕುಟುಂಬಗಳಿಗೆ ಕಳೆದ 6 ತಿಂಗಳಿಂದ 1 ಲೀಟರ್ ಕೊಡುವಂತ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ಲಿಕ್ಕೆ ಇವತ್ತಿನ ಸರ್ಕಾರಕ್ಕೆ ಆಗಿಲ್ಲ. ಚುನಾವಣೆ ಹತ್ರ ಬಂದಾಗ ಹಾರ್ಟ್ ಆಪರೇಷನ್. ಬಿಜೆಪಿ ತೊರೆದು ಧೀರಜ್ ಪ್ರಸಾದ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ತಂಗಿ ಮಗ ಧೀರಜ್ ಪ್ರಸಾದ್ ಇಂದು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಧೀರಜ್ ಪ್ರಸಾದ್ಗೆ ಬಿಜೆಪಿಯಿಂದ ಟಿಕೆಟ್ ಕೈತಪ್ಪಿದ್ರು, ಯಾರೂ ಕೂಡ ಸಂಪರ್ಕಿಸಿರಲಿಲ್ಲ. ಇದರಿಂದ ಬೇಸತ್ತು ಧೀರಜ್ ಪ್ರಸಾದ್ ಕಾಂಗ್ರೆಸ್ ಸೇರಿದ್ರು. ಸಚಿವ ಪ್ರಿಯಾಂಕ ಖರ್ಗೆ ಕೊಲೆ ಬೆದರಿಕೆ ಪತ್ರ ಬಂದಿದೆ ಅಂತ ದೂರು ನೀಡಿರೋ ವಿಚಾರಕ್ಕೆ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ಯಾರಾದ್ರೂ ನಂಬುವ ಮಾತಾ? ಯಾರಾದ್ರೂ ನಂಬ್ತಾರಾ? 15 ದಿನಗಳ ಹಿಂದೆ ಕೊಲೆ ಬೆದರಿಕೆ ಪತ್ರ ಬಂದಿದೆ ಅಂತ ಇವತ್ತು ದೂರು ಕೊಟ್ಟಿದ್ದೀರಾ? ಇಷ್ಟು ದಿನ ಏನ್ ಮಲಗಿದ್ರಾ? ನಿಮಗೆ ಅಧಿಕಾರ ಇಲ್ವಾ? ಪವರ್ ಇಲ್ವಾ? ನಿಮ್ಮ ಅಧಿಕಾರವನ್ನ ಉಪಯೋಗಿಸಿ ಅಂತ ಉಮೇಶ್ ಜಾಧವ್ ಕಿಡಿಕಾರಿದ್ರು. ಒಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಮಗ ಇವತ್ತು ನನಗೆ ಜೀವ ಬೆದರಿಕೆ ಅಂತ ಹೇಳಿ 8 ದಿವಸದಿಂದ ಲೆಟರ್ ಬರ್ದಾರಂತ. 7 ದಿವಸ ಮಕ್ಕೊಂಡಿದ್ರೆ ಇವರು 24 ತಾಸಿನಾಗ ವಿದಿನ್ 24 ಅವರ್ಸ್ ಅವ್ರ ಪವರ್ ಯೂಸ್ ಮಾಡಿ ಯಾರು ಫೇಕ್ ಲೆಟರ್ ಬರ್ದಾರ ಅವ್ರಿಗೆ ಕೊಂದು ಒಳಗೆ ಹಾಕುವಂತ ಕೆಲಸ ಮಾಡಬೇಕು. ಅದು ಏನ್ ಹೇಳ್ತಾರೆ, ನಮ್ಮ ಮೇಲೆ ಇಂಡೈರೆಕ್ಟ್ ಇವರನ್ನು ಸಂಜೆ. ಕಲಬುರಗಿ ಕ್ಷೇತ್ರದ ಲೋಕಸಭೆ ಚುನಾವಣೆ ಇರೋದು ಪ್ರಿಯಾಂಕ ಖರ್ಗೆ ವಾಸಸ್ ಉಮೇಶ್ ಜಾಧವ್ಗೆ ಅಲ್ಲ, ಇಡೀ ಕಲಬುರಗಿ ಅಭಿವೃದ್ಧಿಗೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿ ಜನರಿಗೆ ಉಮೇಶ್ ಜಾಧವ್ ಏನು ಕೊಡುಗೆ ಕೊಟ್ಟಿದ್ದಾರೆ? ಖರ್ಗೆ ಅಂತವರನ್ನ ಬೆಳೆಸಿದ ನೀವು ಕೊನೆ ಪಕ್ಷ ಅವರ ಲೆವೆಲ್ಗಾದ್ರೂ ಇರಿ. 50-40 ಯೋಜನೆಗಳನ್ನ ತಂದಿದ್ದೇವೆ, ಜಾಧವ್ ಸುಳ್ಳು ಹೇಳ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಗುಡುಗಿದ್ರು. ಪ್ರಿಯಾಂಕ್ ಖರ್ಗೆಗೆ ಥ್ರೆಟ್ ಬಂದಿದ್ದು, ಏನೋ ಬೆದರಿಕೆ ಬಂದಿರೋ ಹಾಸ್ಯಾಸ್ಪದ. ನಾನು ಮನುವಾದಿಗಳು ಕೊಟ್ಟರೆ ಅಂದರೆ ನಿಮಗೇನು ರೀ ತೊಂದರೆ? ನಾನು ಹೇಳ್ದ ನೀವು ಕೊಟ್ಟಿದ್ದೀರಾ ಅಂತ. ಮನುವಾದಿಗಳು ನನ್ನನ್ನು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಒಂದು ನಿಮಿಷ, ಅದೇ ಹೇಳ್ತಾರೆ ಸರ್, ಶ್ಯಾಡೋನೋ ಸೂಪರು ಅದೆಲ್ಲ ಮನುವಾದಿಗಳಂತ ನಾನು ಹೇಳಿದ್ರೆ ನೀವ್ಯಾಕೆ ನಾನಲ್ಲ ಅಂತ ಇದ್ದೀರಾ? ನೀವು ಮನುವಾದಿಗಳ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಕ್ಕೊಂಡು ನೋಡೋದನ್ನ. ಕೋಲಾರ ಕ್ಷೇತ್ರಕ್ಕೆ ಇಂದು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಘೋಷಣೆಯಾಗಿದೆ. ಭಾರೀ ಕೋಲಾಹಲದ ಮಧ್ಯೆಯೂ ಕೆವಿ ಗೌತಮ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಇಬ್ಬರ ಜಗಳ 3ನೇವರಿಗೆ ಲಾಭ ಎಂಬಂತೆ ಕಾಂಗ್ರೆಸ್ ಟಿಕೆಟ್ ಗೌತಮ್ಗೆ ಸಿಕ್ಕಿದೆ. ಇನ್ನು ಕೋಲಾರ ಟಿಕೆಟ್ಗಾಗಿ ಕಿತ್ತಾಡ್ತಿದ್ದ ಮುನಿಯಪ್ಪ, ರಮೇಶ್ ಕುಮಾರ್ ಬಣಕ್ಕೆ ಕಾಂಗ್ರೆಸ್ ಶಾಕ್ ಕೊಟ್ಟಿದೆ.
ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ದೊಡ್ಡಬಳ್ಳಾಪುರದಲ್ಲಿ ಸಹೋದರರ ನಡುವೆಯೇ ಗಲಾಟೆ ನಡೆದಿದೆ. ಆಸ್ತಿ ವ್ಯಾಜ್ಯದಿಂದ ಸಹೋದರರು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಸಹೋದರ ಸಂಪತ್ ಕುಮಾರ್ ಹಳೆ ಮನೆ ಧ್ವಂಸ ಮಾಡಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ ಎಂದು ಆರೋಪಿಸಿ ಮತ್ತೊಬ್ಬ ಸಹೋದರ ಶ್ರೀನಿವಾಸ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಸದ್ಯ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವಾಟರ್ ಟ್ಯಾಂಕ್ನಲ್ಲಿ ಶವ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೀದರ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲಿರುವ ಟ್ಯಾಂಕ್ನಲ್ಲಿ ಶವ ಪತ್ತೆಯಾಗಿತ್ತು. ಈ ಹಿನ್ನೆಲೆ ಇಂದು ಶಾಸಕ ಶೈಲೇಂದ್ರ ಬೆಲ್ದಾಳೆ ಗ್ರಾಮಕ್ಕೆ ಭೇಟಿ ನೀಡಿ ಬೇರೆ ಟ್ಯಾಂಕರ್ ಮೂಲಕ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲು ಸೂಚಿಸಿದ್ದಾರೆ. ತಮಿಳುನಾಡು ಕರ್ನಾಟಕದ ಗಡಿ ಭಾಗ ಹೊಸೂರಿನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 15.86 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ತಮಿಳುನಾಡಿಗೆ ಒಳಪಡುವ ಜುಜುವಾಡಿ ಚೆಕ್ಪೋಸ್ಟ್ನಲ್ಲಿ ವಾಹನ ತಪಾಸಣೆ ವೇಳೆ ಹಣ ಪತ್ತೆಯಾಗಿದೆ.